ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಊರಿಂದ ಬಂದ್ವಿ ನಾವು. ಊರಿಂದ ಬಂದು ಇವತ್ತು ಆಲ್ರೆಡಿ ಒಂದು 2-3 ಡೇಸ್ ಆಯಿತು. ನನಗೆ ವೀಡಿಯೋಸ್ ರೀಸೆಂಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಳೆ ವೀಡಿಯೋಸ್ ಎಲ್ಲ ಈಗ ಬರ್ತಾ ಇದ್ದಾವೆ. ಆ್ಯಕ್ಚುಲಿ ಊರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಬಂದು ಬಸವ ಜಯಂತಿ. ಬಸವ ಜಯಂತಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನಾವು. ಬೆಳಗ್ಗೆನೇ ಎದ್ದ ತಕ್ಷಣವೇ ಎಲ್ಲ ಮಾಮೂಲಿ ಕ್ಲೀನಿಂಗಿನೇ ಎಲ್ಲ ಆಯಿತು. ಸ್ನಾನ ಮಾಡಿ ಪೂಜೆನೂ ಆಯಿತು. ನನ್ನ ಮಗಳು ಇಲ್ಲಿ ಈ ಥರ ಇದ್ದಾಳೆ. ಈಗ ನಾನೊಂದು ಸರ್ಪ್ರೈಸ್ ಅಂದ್ಬಿಟ್ಟು, ಆ್ಯಕ್ಚುಲಿ ನಮ್ಮದು ಆ್ಯನಿವರ್ಸರಿ ಆಯಿತು 2 ಮೇಗೆ. ಅವತ್ತಿಗೆ ಅಂದ್ಬಿಟ್ಟು ನಾನೊಂದು ಏನೋ ಒಂದು ಗಿಫ್ಟ್ ತೊಗೊಂಡಿದ್ದೆ ಜ್ಯುವೆಲ್ಲರಿಲಿ. ಏನು ಅಂತ ತೋರಿಸ್ತೀನಂತೆ, ಬಟ್ ಇನ್ನೂ ಬಂದಿಲ್ಲ. ಇವತ್ತು ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಅವತ್ತು ಕೊಟ್ಟಿದ್ದು ಅವರು ರೆಡಿ ಮಾಡಿಕೊಟ್ಟಿದ್ದು ಇವಾಗ. ಅಂದರೆ 1 ವೀಕ್ ಆಯಿತು ರೆಡಿಯಾಗಿ, ಬಟ್ ನನಗೆ ಬೇಕಾಗಿರೋ ಟೈಮಿಗೆ ಬಂದಿರಲಿಲ್ಲ. ಹಾಗಾಗಿ ಇವತ್ತು ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ತೊಗೊಂಡು ಬರ್ತೀನಂತೆ. ತೊಗೊಂಡು ಬಂದು ನಿಮಗೂ ಕೂಡ ತೋರಿಸ್ತೀನಿ ಏನು ಅಂತ. ಸರ್ಪ್ರೈಸ್ ಗಿಫ್ಟು. ತುಂಬ ದಿನದಿಂದ ಸ್ವಲ್ಪನೇ ಸೇವಿಂಗ್ಸ್ ಮಾಡಿ ತೊಗೊಂಡಿರೋಂಥ ಒಂದು ಐಟಮ್ ಅದು. ನಾನು ತುಂಬ ದಿನದ ಒಂದು ಆಸೆ ಅಂತಲೇ ಹೇಳ್ಬೋದು ಅದನ್ನು ತೊಗೋಬೇಕು ಅನ್ನೋದು. ಬನ್ನಿ ಹೋಗೋಣಂತೆ. ಅದಕ್ಕಿಂತ ಮುಂಚೆ ನಾನು ಪೂಜೆ ರಂಗೋಲಿ ಎಲ್ಲ ಮಾಡಿದ್ದೆ. ನೋಡೋಣ, ಆದರೆ ಆ ಕ್ಲಿಪ್ಪು ಕೂಡ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಂತೆ. ಬನ್ನಿ. ನಮ್ಮ ಮನೆ ಲಕ್ಷ್ಮೀ ದೇವಿ ಈ ಥರ ಕಂಗೊಳಿಸ್ತಾ ಇದ್ದಾರೆ. ಈಗ ಪೂಜೆ ಎಲ್ಲ ಬೆಳಗ್ಗೆನೇ ಆಗೋಯ್ತು. ಈಗಾಗಲೇ ಟೈಮ್ 11 o'clock 11:30 ಆಗಿದೆ. ಈಗ ನಾನು ಹೋಗ್ತಾ ಇದ್ದೀನಿ. ಹಾಗೆ ಒಂದು ಲುಕ್ ತೋರಿಸ್ತಾ ಇದ್ದೀನಿ ಪೂಜೆದು. ಫ್ರೆಂಡ್ಸ್, ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ನಿಮ್ಮ ಜೀವನದಲ್ಲಿ ಎಲ್ಲನೂ ಅಕ್ಷಯನೇ ಆಗಲಿ. ನೀವೇನೇ ಅಂದ್ಕೊಂಡಿರೋ ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲನೂ ನೆರವೇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ದೇವ್ರ ಹತ್ರ ನಾನು ಕೂಡ ಬೇಡ್ಕೋತೀನಿ. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಿಸಿಲಲ್ಲಿ ನನ್ನ ಮಗಳು ವಾಕಿಂಗ್ ಹೋಗ್ತಿದ್ದಾಳೆ. ಅಪ್ಪ, ನೈಟಲ್ಲಿ ಮಳೆ ಬಂತು, ಸಿಕ್ಕಾಪಟ್ಟೆ ಬಿಸಿಲು ಅನ್ನಿಸ್ತಾ ಇದೆ ಈಗ ಹೋಗೋಕ್ಕೆ ಆಚೆ ಕಡೆ. ನಾನು ಮನೆ ಬಿಡೋ ಟೈಮಲ್ಲಿ ಫುಲ್ ಮೋಡ ಇತ್ತು. ಫುಲ್ ಒಂಥರ ಮೋಡ. ಈಗ ಸ್ವಲ್ಪ ದೂರ ಬಂದಾದ್ಮೇಲೆ ಬಿಸಿಲು ಕಣ್ಣು ಬಿಡೋಕ್ಕಾಗ್ತಿಲ್ಲ, ಹಂಗಿದೆ ಬಿಸಿಲು. ಬೇಗ ಹೋಗಿ ಬರ್ತೀನಿ. ಇಲ್ಲಿ ಹತ್ರನೇ ಸ್ವಲ್ಪ ವಾಕೇಬಲ್ ವಾಕ್ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಒಂಥರ ಎಕ್ಸೈಟ್ ಆಗಿದ್ದೀನಿ ನಾನಂತೂ. ಫುಲ್ ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳ್ಬೋದು ತಗೊಳ್ಳೋದಕ್ಕೆ. ತುಂಬ ವರ್ಷಗಳೇ ಅನ್ಬೋದು ಆಸೆ ಇತ್ತು, ಬಟ್ ಈಗ ಅದು ಸ್ವಲ್ಪ ಕೈಗೂಡಿದೆ ಅಂತ ಹೇಳ್ಬೋದು. ಜಾಸ್ತಿ ಏನು ತೊಗೊಂಡಿಲ್ಲ, ನನ್ನ ಒಂದು ಏನು ಹೇಳ್ತಾರೆ ಕೂಡಿಟ್ಟರಲ್ಲಿ ತೊಗೊಂಡಿರೋದು. ಶಾಪಿಗೆಲ್ಲ ಹೋಗ್ಬಿಟ್ಟು ಈಗ ತಾನೇ ಸ್ವಲ್ಪ ಹೊತ್ತಾಯ್ತು, ಈಗಲ್ಲ ಆವಾಗಲೇ ಬಂದುಬಿಟ್ಟು ಪೂಜೆ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಈಗ ನಿಮಗೆ ತೋರಿಸೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಬನ್ನಿ ತೋರಿಸ್ತೇನಂತೆ. ನನ್ನ ಒಂದು ತುಂಬ ದಿನದ ಒಂದು ಕನಸು ಅಂತಲೇ ಹೇಳ್ಬೋದು ಅದು. ತುಂಬ ಫಸ್ಟ್ ತೋರಿಸ್ಬಿಡ್ತೀನಿ, ಆಮೇಲೆ ಇರ್ತೀನಂತೆ. ಏನಪ್ಪ ಇದು ಅಂದರೆ ಬ್ರೇಸ್ಲೆಟ್ಟು ನೋಡಿ, ಇಷ್ಟಿದೆ. ನೀಟಾಗಿ ತೋರಿಸ್ತೇನೆ ಅಂತೇಳಿ. ಆ್ಯಕ್ಚುಲಿ ಅದು ಮೇ 2ಗೆ ನಮ್ಮ ಆ್ಯನಿವರ್ಸರಿ ಇತ್ತಲ್ಲ, ನಮ್ಮ ಹಸ್ಬೆಂಡಿಗೆ ಗಿಫ್ಟ್ ಮಾಡೋಣ ಅಂತ ತೊಗೊಂಡೆ. ಆ ಟೈಮಲ್ಲಿ ಅದು ಆಗಲಿಲ್ಲ, ಅಂದರೆ ಅವರು ಕೊಡಲಿಲ್ಲ ನನಗೆ. ಸ್ವಲ್ಪ ಟೈಮ್ ತೊಗೊಂಡ್ರು. ಅದು ಅವತ್ತು ನಮ್ಮ ಮದುವೆ ಆಗಿದ್ದ ದಿನ ಈವ್ನಿಂಗಲ್ಲಿ ಬಂತು ಆ್ಯನಿವರ್ಸರಿ ದಿನ. ಇನ್ನೊಂದು ವೀಕ್ ಬಿಟ್ಟರೆ ಅಕ್ಷಯ ತೃತೀಯ ಕೂಡ ಬಂದುಬಿಡ್ತು. ಬೆಟರು ಅಕ್ಷಯ ತೃತೀಯಕ್ಕೆ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿರಲಿಲ್ಲ. ಇವತ್ತು ಹೋಗಿಬಿಟ್ಟು ತೊಗೊಂಬಂದಿದ್ದೀನಿ. ಬನ್ನಿ ಅದೇನು ಅಂತ ತೋರಿಸ್ತೇನಂತೆ. ಟೆಂಟಡಾಯ್ ಕಾಣ್ತಾ ಇದೆಯಾ ನೋಡಿ, ಬ್ರೇಸ್ಲೆಟ್ ಇದು. ತೋರಿಸ್ತೇನೆ ಬನ್ನಿ ಕ್ಲೀನಾಗಿ. ನನ್ನ ಒಂದು ತುಂಬ ವರ್ಷದ ಒಂದು ಆಸೆ ಅಂತಲೇ ಹೇಳ್ಬೋದು. ಅರೌಂಡು ನಾನು ಮದುವೆಗಿಂತ ಮುಂಚೆನೂ ಕೂಡ ಆಸೆ ಪಟ್ಟಿದ್ದೆ ತೊಗೋಬೇಕು ಅಂತ. ಯಾಕೋ ಆವಾಗ ತೊಗೊಳಕ್ಕೆ ಇಷ್ಟ ಆಗಲಿಲ್ಲ. ಅಂದರೆ ನಾನು ತುಂಬ ಸಣ್ಣ ಇದ್ದಾಗ ನನ್ನ ಕೈ ತುಂಬ ತಿನ್ನಾಗಿ ಕಾಣಿಸೋದು, ಇಷ್ಟ ಇದ್ದಂತ ಹೇಳ್ಬೋದು. ಈ ಕೈಗೆ ಎಂತ ಹಾಕ್ಕೊಳ್ಳೋದು ಅನ್ನೋ ಥರ ಅನ್ನಿಸ್ತಾ ಇತ್ತು ಆವಾಗ. ಹಾಗಾಗಿ ಆ ಟೈಮಲ್ಲಿ ಅಷ್ಟು ಇಂಟ್ರೆಸ್ಟ್ ಕೊಡಲಿಲ್ಲ. ತೊಗೊಂಡಿಟ್ಟಿದ್ರೆ ಆ ಟೈಮಲ್ಲಿ ಅಟ್ಲೀಸ್ಟು ನನಗೊಂದು ಗೋಲ್ಡ್ ಆಗಿರೋದು. ಆ ಟೈಮಲ್ಲಿ ನನ್ನ ಹತ್ರ ದುಡ್ಡಿತ್ತು, ಆ ಟೈಮಲ್ಲಿ ತೊಗೊಂಡಿರಲಿಲ್ಲ.
ಸೊ ಬನ್ನಿ ಈಗ ತೋರಿಸ್ತೀನಂತೆ ಅದು ಯಾವ ಥರ ಸೇವಿಂಗ್ಸ್ ಎಲ್ಲ ಮಾಡಿ ತೊಗೊಂಡೆ ಅಂತ ಒಂದೊಂದಾಗಿ ನಿಮಗೆ ಹೇಳ್ತೀನಂತೆ. ಫಸ್ಟು ನೋಡ್ಕೊಂಬಂದ್ಬಿಡೋಣ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಾ? ಸೊ ಇಷ್ಟು ಪೂಜೆ ಮಾಡೋಕ್ಕೆ ಇಟ್ಟಿದ್ದೆ ನಾನು. ಬಂದ ತಕ್ಷಣ ದೇವ್ರ ಹತ್ರ ಇಟ್ಟೆ ನಾನು. ಅದೊಂದು ಅಭ್ಯಾಸ ನನಗೆ ಆ್ಯಕ್ಚುಲಿ. ಸೊ ಇವತ್ತು ಒಳ್ಳೆಯದೇ ಅಲ್ವಾ, ಅಕ್ಷಯ ತೃತೀಯ ದಿನ. ಸೊ ದೇವ್ರ ಹತ್ರ ಇಟ್ಬಿಟ್ಟು ದೇವರು ಮುಟ್ಟಿಸ್ಬಿಟ್ಟು ತೊಗೊಳ್ಳೋಣ ಅಂತ. ಸೊ ಈ ಥರ ಇದೆ. ಸೊ ನಮ್ಮ ಹಸ್ಬೆಂಡ್ಗೆ ಅಂದ್ಬಿಟ್ಟೆ ನಾನು ಆ್ಯಕ್ಚುಲಿ ಮಾಡ್ಸೋಕೆ ಕೊಟ್ಟಿದ್ದವ್ರಿಗೆ. ಇನ್ನೂ 1 ಇಂಚ್ ಆ್ಯಕ್ಚುಲಿ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಸೊ ಓಕೆ, ಇವಾಗ ಸದ್ಯಕ್ಕೆ ತೊಗೊಬಂದಿದ್ದೀನಿ. ನೆಕ್ಸ್ಟ್ ನೋಡೋಣ. ಬಟ್ ಈ ಥರ ಇದೆ. ನಿಮಗೆ ಇಲ್ಲಿ ನೀಟಾಗಿ ಕಾಣ್ತಾ ಇದೆಯಾ? ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ಡಿಫ್ರೆಂಟಾಗಿದೆ ಅಂದ್ಬಿಟ್ಟು ಮಾಡಿಸಿರೋದು. ನೋಡಿ ಈ ಥರ ಇದೆ. ಡಿಸೈನು ಚೆನ್ನಾಗಿದೆ ಮಾತ್ರ. ಈ ಕಡೆ ಈ ಫ್ರಂಟ್ ಒಂಥರ ಡಿಸೈನ್ ಇದೆ, ಬ್ಯಾಕ್ ಇನ್ನೊಂಥರ ಡಿಸೈನ್ ಇದೆ. ಇದು ಇಲ್ಲಿ 3 ನಿಮಗೆ ನೀಟಾಗಿ ಕಾಣಿಸ್ತಾ. ಈ ಒಂದು 3 ಶೈನಿಂಗ್ ಇದೆ, ಇನ್ನೊಂದು 3 ಶೈನಿಂಗ್ ಇಲ್ಲ. ಈ ಬ್ಯಾಕ್ ಸೈಡು ಫ್ರಂಟಲ್ಲಿ 1 ಶೈನಿಂಗ್ ಇದೆ, ಇನ್ನೊಂದು ಶೈನಿಂಗ್ ಇಲ್ಲ. ಮತ್ತು 1 ಶೈನಿಂಗ್ ಇದೆ, 1 ಶೈನಿಂಗ್ ಇಲ್ಲ. ಆ ಥರ ಇದೆ. ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ನಿಮಗೆ ನೀಟಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ನೋಡುವ. ಆ್ಯಕ್ಚುಲಿ ಇದು ಕೂಡ ಶೈನಿಂಗ್ ಇದೆಯಲ್ಲ, ಸೊ ನಿಮಗೆ ಅಷ್ಟು ಶೈನಿಂಗ್ ಗೊತ್ತಾಗ್ತಾ ಇಲ್ಲ. ವೆಯ್ಟ್ ಮಾಡಿ. ನಿಮಗೆ ಅದೇನೋ ಗೊತ್ತಿಲ್ಲ, ಶೈನಿಂಗ್ ನನಗೆ ಕಾಣಿಸ್ತಾ ಇಲ್ಲ ಫೋನಲ್ಲಿ. ಬಟ್ ತುಂಬ ಶೈನಿಂಗ್ ಇದೆ. ಗೋಲ್ಡ್ ಅಲ್ವಾ? ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಥರ ಇದೆ ಆ್ಯಕ್ಚುಲಿ. ನನ್ನ ಕೈಯಲ್ಲಿ ಇಟ್ಕೊಂಡಿದ್ದು ತೋರಿಸ್ತಿದ್ದೀನಲ್ಲ, ಇದು ಆ್ಯಕ್ಚುಲಿ ನನ್ನ ಹತ್ರ ಸ್ವಲ್ಪ ದುಡ್ಡೆಲ್ಲ ಕೂಡಿಟ್ಟಿದ್ದೆ. ಸ್ವಲ್ಪ ಇತ್ತೀಚೆಗೆ ನಾನು ಟ್ಯೂಷನ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಟ್ಯೂಷನಿಂದ ಬಂದಿರೋ ದುಡ್ಡನ್ನು ಕೂಡಿಟ್ಟಿದ್ದೆ. ಹಾಗೆಯೇ ನಮ್ಮ ಮನೇಲಿ ಎದಕ್ಕಾದರೂ ಕೊಡ್ತಾರಲ್ಲ, ರೇಷನ್ಗೆ ಅಥವಾ ಬಟ್ಟೆ ಹಬ್ಬಕ್ಕೆ ಅಂತ. ಸೊ ಈ ಸರಿ ನಾನು ಬಟ್ಟೆ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ. ಸೊ ಅದೆಲ್ಲ ಸೇವ್ ಮಾಡಿ ಉಳಿಸಿರೋ ಅಂಥ ಈ ಒಂದು ಬ್ರೇಸ್ಲೆಟ್ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ನನಗಿಷ್ಟು ಲೂಸ್ ಆಗುತ್ತೆ ಈ ಥರ. ಸೊ ಮೋಸ್ಟ್ಲಿ ನಮ್ಮ ಹಸ್ಬೆಂಡಿಗೆ ಫಿಟ್ ಆಗ್ಬೋದು ಅನ್ಕೋತೀನಿ. ಅವ್ರಿಗಿನ್ನ ನಾನು ತೋರಿಸಿಲ್ಲ, ಸರ್ಪ್ರೈಸ್ ಆಗಿ ಇಟ್ಟಿರೋದಿದು. ನೋಡುವ. ನನಗೆ ಆ್ಯಕ್ಚುಲಿ ತುಂಬ ದಿನದ ಆಸೆ ಇತ್ತಿದು. ನೋಡಿದ್ರಲ್ಲ. ಸೊ ನನ್ನ ಒಂದು ತುಂಬ ದಿನದ ಒಂದು ಪರಿಶ್ರಮದಿಂದ ತಗೊಂಡಂಥದ್ದಂತ ಹೇಳ್ಬೋದು ಇದು ಬ್ರಾಸ್ಲೆಟ್. ನನಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಇದು. ಒಂದು ದಾರ ಬೇರೆ ಕಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಬ್ಯಾಂಗಲ್ ಇದೆ. ಸೊ ಹಾಗಾಗಿ ಕಾಣ್ತಾ ಇದೆ. ಸೊ ಇಷ್ಟು ಲೂಸ್ ಇದೆ. ಮೋಸ್ಟ್ಲಿ ನಮ್ಮ ಮನೆಯವ್ರಿಗೆ ಆಗ್ಬೋದು, ನೋಡೋಣ. ಆ್ಯಕ್ಚುಲಿ ನಾನು ಯಾವ ಥರ ಸೇವಿಂಗ್ಸ್ ಆಗಿತ್ತು ಇದನ್ನು ತೊಗೊಳೋದಕ್ಕೆ ಅಂತ ಅಂದರೆ, ಫಸ್ಟು ನಮ್ಮ ಮನೇಲಿ ನಾನು ಇತ್ತೀಚೆಗೆ ಟ್ಯೂಷನ್ ಮಾಡ್ತಾಯಿದ್ದೀನಿ ನಾನು. ಸೊ ಟ್ಯೂಷನ್ ಮಾಡುವಾಗ ಅದರಿಂದ ಬಂದೊಂದು ಕೆಲವು 3 ಮಂತ್ಸ್ ಏನೋ ಮಾಡಿದೆ. ಸೊ ಅವರಿಂದ ಬಂದಿದ್ದ ದುಡ್ಡನ್ನು ನಾನು ಹಾಗೆ ಎತ್ತಿಟ್ಟಿದ್ದೆ. ಆಮೇಲೆ ನಮ್ಮ ಮನೆಯವರು ನನಗೆ ಏನಾದರೂ ಹಬ್ಬ ಟೈಮಲ್ಲಿ ಈ ಥರ ಬಟ್ಟೆ ತೊಗೊಳಕ್ಕೆ, ರೇಷನ್ ತೊಗೊಳಕ್ಕೆ ಈ ಥರ ಎಲ್ಲ ಕೊಡ್ತಾರಲ್ಲ, ಸೊ ಅದನ್ನು ಕೂಡ ಹಾಗೆ ಎತ್ತಿಟ್ಕೊಳ್ತಾ ಇದ್ದೆ. ಆಮೇಲೆ ಈ ಥರ ಊರಿಗೆಲ್ಲ ಹೋದಾಗ ಯಾರಾದರೂ ಕೊಡ್ತಾರಲ್ಲ ಮಕ್ಕಳಿಗೆ ದುಡ್ಡು, ಸೊ ಅದನ್ನು ಎತ್ತಿಟ್ಕೊಂಡಿದ್ದೆ. ಸೊ ಹಾಗಾಗಿ ಆಮೇಲೆ ನನ್ನದು ಒಂದು ಸ್ವಲ್ಪ ಅಮೌಂಟ್ ಬ್ಯಾಲೆನ್ಸ್ ಇತ್ತು, ಅದು ನನ್ನ ಹತ್ರ ಹಾಗೆ ಇತ್ತು. ಸೊ ಟೋಟಲಿ ಈ ಒಂದು ಚೈನ್ ಎಷ್ಟಿದೆ ಅಂದರೆ 4 ಗ್ರಾಮ್ ಇದೆ. 4 ಗ್ರಾಮ್ 300 ಮಿಲಿ ಇದೆ. ಎಷ್ಟಾಗಿರ್ಬೋದು ಇವತ್ತಿನ ರೇಟಿಗೆ ನೀವೇ ಲೆಕ್ಕ ಹಾಕಿ ಗೊತ್ತಾಗುತ್ತೆ. ಸೊ ಇಷ್ಟಿದೆ. ಐ ಆಮ್ ಹ್ಯಾಪಿ. ನನಗಂತೂ ತುಂಬ ಖುಷಿ ಇದೆ. ನಾನೊಂದು ಪರಿಶ್ರಮದಿಂದ ತೊಗೊಂಡಂಥದ್ದಲ್ವ, ತುಂಬಾ ಖುಷಿ ಇದೆ. ನಾನು ಸುಮ್ಮನೆ ಯಾವುದೋ ಬೇಕಾಬಿಟ್ಟು ದುಡ್ಡು ಸಿಕ್ತು, ಯಾವುದೋ ದುಡ್ಡು ಏನೂ ಮಾಡಿದೆ ಅಂತ ಏನಿಲ್ಲ. ನನ್ನ ಒಂದು ಫಸ್ಟ್ ಅರ್ನಿಂಗ್ಸಲ್ಲಿ ಅಂದರೆ, ನಾನು ಆಫ್ಟರ್ ಮ್ಯಾರೇಜ್ ಆಗಿ ನನ್ನ ಮಗು ಹುಟ್ಟಿದ ಮೇಲೆ ನಾನು ವರ್ಕೇ ಮಾಡಿಲ್ಲ ಅಂತ ಹೇಳ್ಬೋದು. ಸೊ ನಾನು ವರ್ಕ್ ಮಾಡ್ತಾ ಇರೋದು ಅಂದರೆ ಈ ಟ್ಯೂಷನ್ನಲ್ಲಿ. ಈ ಟ್ಯೂಷನ್ನಿಂದ ಬಂದಂಥ ಒಂದು ಆಮೇಲೆ ನನ್ನೊಂದು ಸೇವಿಂಗ್ಸ್ ಕೂಡ, ಆಮೇಲೆ ಅದು ಇದು ನಮ್ಮ ಹಸ್ಬೆಂಡ್ಗೆ ಗೊತ್ತಿಲ್ಲದೆ ಇರೋದಾಗಿ ಅವ್ರ ಹತ್ರನೇ ತೊಗೊಂಡಿರೋದು. ಸೊ ಇದೆಲ್ಲ ಸೇರಿ ಆಗಿರೋವಂಥ ಈ ಒಂದು ಬ್ರೇಸ್ಲೆಟ್ ಇವತ್ತಿಗೆ ಒಂದು ನೆನಪಿನ ಕಾಣಿಕೆ ಅಂತ ಅಂದ್ಕೋಬೋದು. ತುಂಬ ಖುಷಿ ಇದೆ. ಜೊತೆಗೆ ಇದೊಂದು ತೊಗೊಂಡೆ. ಇದು ಒಂದು ಕಾಲಿಗೆ ಹಾಕ್ಕೋತೀವಲ್ಲ ಕಪ್ಪು ದಾರ. ಸೊ ಈ ಥರದ್ದು ಬೆಳ್ಳಿದೆ ಇದು. ಇದು ಬಂದು ಅರೌಂಡ್ 600 ರೂಪಾಯಿ ಆಯಿತು. ತೊಗೊಂಡಿದ್ದೀನಿ ಇದೊಂದು ಜೊತೆಗೆ. ನನಗೆ ಹಾಕೋಬೇಕಂತ ತುಂಬ ಆಸೆ ಇತ್ತು.
ಸೊ ತಗೊಂಡಿರಲಿಲ್ಲ. ಆ್ಯಕ್ಚುಲಿ ಬೇರೆ ಥರ ನೋಡೋಕ್ಕೆ ಹೋದೆ, ಇದು ಈ ಥರ ಎಲ್ಲ ಇದು ಹೆಣ್ದಿದಾರಲ್ಲ ತುಂಬ ಚೆನ್ನಾಗಿದೆ ಗಟ್ಟಿಯಾಗಿ. ಏನೋ ಇಷ್ಟ ಆಯಿತು ನನಗೆ ಈ ಸರಿ, ನೋಡೋಣ ಅಂತ ತೊಗೊಂಡಿದ್ದೀನಿ. ಬಟ್ ಚೆನ್ನಾಗಿದೆ, ಹಾಕೋತೀನಿ ನಾನು. ಇದು ಮತ್ತು ಇದು ಅಕ್ಷಯ ತೃತೀಯೆಗೆ ನಮ್ಮ ಮನೆಗೆ ಬಂದಂತಹ ಅತಿಥಿಗಳು ಅಂತ ಹೇಳ್ಬೋದು. ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ, ಇಷ್ಟು ಒಂದು ಅಕ್ಷಯ ತೃತೀಯದ ಒಂದೊಂದು ಬ್ಲಾಗ್ ಆಗಿತ್ತು. ಸೊ ಅಕ್ಷಯ ತೃತೀಯಕ್ಕೆ ಗೋಲ್ಡೇ ತೊಗೋಬೇಕು ಅಂತ ಏನಿಲ್ಲ, ಗೋಲ್ಡ್ ತೊಗೊಳ್ತಾ ಇದ್ರೂ ಬೇರೆ ಎಲ್ಲ ತೊಗೊಂಡ್ರು ನಡೆಯುತ್ತೆ. ಇವತ್ತಿನ ದಿನದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇವತ್ತಿನ ದಿನ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿದ್ದು ಅಂತ ಕೆಲವೊಂದು ಐಟಮ್ಗಳು ಪರ್ಚೇಸ್ ಮಾಡಿದ್ರು ಕೂಡ ತಾಯಿ ನಮ್ಮ ಮನೇಲಿ ಬಂದು ಅಕ್ಷಯವಾಗ್ತಾಳೆ ಅಂತ ಹೇಳ್ತಾರೆ. ಹಾಲು, ಅದೇ ಥರ ಉಪ್ಪು ಮತ್ತು ಅಕ್ಕಿ, ಆಮೇಲೆ ಇದು ಕವಡೆ ಅಂತ ಹೇಳ್ತಾರಲ್ಲ ಕವಡೆ, ಆಮೇಲೆ ಇನ್ನೂ ಸುಮಾರಾಗಿ ಹೇಳ್ತಾರೆ. ಮನೆ ತಂದಿರೋ ರೇಷನ್ ಆಗಲಿ ಕೆಲವೊಂದು ಐಟಮ್ಗಳು ಇನ್ನೂ ನಾವು ತರ್ತೀವೋ ಅದೆಲ್ಲ ಇವತ್ತಿನ ದಿನ ಅಕ್ಷಯವಾಗುತ್ತೆ ಅಂತಲೇ ಹೇಳ್ಬೋದು. ನಾವು ಬೆಳ್ಳಿ ಬಂಗಾರನೇ ತೊಗೋಬೇಕು, ಅದು ತೊಗೊಂಡ್ರೆ ಮಾತ್ರ ಲಕ್ಷ್ಮಿ ಬಂದು ನಮ್ಮ ಮನೇಲಿ ಇರ್ತಾಳೆ, ನಮ್ಗೆ ಅಕ್ಷಯ ತೃತೀಯ ಅವತ್ತು ಮಾತ್ರನೇ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ತಪ್ಪು. ಸೊ ನನಗೆ ಯಾವ ವರ್ಷವೂ ನಾನು ಅಷ್ಟು ತಗೋತಿರ್ಲಿಲ್ಲ ಅಕ್ಷಯ ತೃತೀಯ ದಿನ. ಸೊ ಈ ಸರಿನೂ ಕೂಡ ನಿಮಗೆ ಹೇಳ್ದಂಗೆ ನಾನು ತೊಗೊಂಡೆ, ಅದಕ್ಕಂತಲೇ ತೊಗೊಂಡಿಲ್ಲ, ಅಕ್ಷಯ ತೃತೀಯಗೆ ಅಂತಲೇ ಹೋಗ್ಬಿಟ್ಟು ತೊಗೊಂಡಿಲ್ಲ. ನಾನು ತೊಗೊಂಡಿದ್ದು ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿಗೆ ಅಂತ ತೊಗೊಂಡಿದ್ದು, ಬಟ್ ಅದು ಆ್ಯಕ್ಚುಲಿ ಅಕ್ಷಯ ತೃತೀಯಕ್ಕೆ ಬಂತು ಅಷ್ಟೇ. ಸೊ ನೀವೇ ನೋಡೋ ಹಾಗೆ ಈ ಸರಿ ನನಗೆ ಬ್ರಾಸ್ಲೆಟ್ ಬಂತು. ನಮ್ಮ ಮನೆಯವರಿಗೆ ಸ್ವಲ್ಪ ಅದು ಏನು ಟೈಟ್ ಆಗುತ್ತೆ, ಸ್ವಲ್ಪ ಚಿಕ್ಕದಾಯಿತು. ನೋಡೋಣ ನೆಕ್ಸ್ಟ್ ಟೈಮು ನೋಡೋಣ ಅಂತ. ಆ್ಯಕ್ಚುಲಿ ನಾನು ಕಾಲ್ಗೆಜ್ಜೆ ಕೂಡ ಹಾಕಿದ್ದೀನಿ ಅದು ಬ್ರಾಸ್ಲೆಟ್ಗೆ. ಸ್ವಲ್ಪ ಮದುವೆ ಟೈಮಲ್ಲಿ ಕಾಲ್ಗೆಜ್ಜೆ ತೊಗೊಂಡಿದ್ನಲ್ಲ, ಅದು ಒಂದು ಸ್ವಲ್ಪ ಎಳೆ ಎಳೆ ಎಲ್ಲ ಬಿಚ್ಚೋಗ್ತಾ ಇತ್ತು. ಸೊ ಅದನ್ನು ಹಾಕಿದ್ದೀನಿ. ಹಾಗೆಯೇ ಸೇವಿಂಗ್ ಮಾಡಿದ್ದು ಕೂಡ ಹಾಕಿದೆ. ಆಮೇಲೆ ಈ ಥರ ಎಲ್ಲ ನಂದು ಕಾಲು ಚೈನ್ದು ಹಾಕಿದ್ದೀನಿ, ಅದೊಂದು 4,000 ಆಯಿತು. ಸೊ ಈ ಥರ ಎಲ್ಲ ಹಾಕಿ ಸೇವ್ ಮಾಡಿದ್ದು. ಇನ್ನೂ ಎಕ್ಸ್ಟ್ರಾ ಮಾಡಬೇಕು ಅಂದರೆ ಇನ್ನೂ ಒಂದು ಅರೌಂಡ್ 1 ಇಂಚಷ್ಟು ಬೇಕಾಗುತ್ತೆ ಅವ್ರಿಗೆ ಅಂದರೆ. ಸೊ ನೋಡೋಣ, ಸದ್ಯಕ್ಕೆ ಅಕ್ಷಯ ತೃತೀಯಕ್ಕೆ ಇದು ಬಂದಿದೆ. ಆ ದೇವಿ ನಮ್ಮ ಮನೆಯಲ್ಲಿ ಕೂಡ ಬಂದು ನೆಲೆಸಲಿ, ನಮಗೂ ಕೂಡ ಒಳ್ಳೆಯದಾಗಲಿ, ನಿಮಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಮಾತು ಹೇಳ್ತಾ. ಇನ್ನೂ ಮತ್ತೆ ನನ್ನದೊಂದು ಬ್ಲಾಗ್ ಬರೋದಿದೆ, ನಮ್ಮ ಅತ್ತೆ ಮಾವನ ವೆಡ್ಡಿಂಗ್ ಆ್ಯನಿವರ್ಸರಿದು, ನಾನು 40 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿದೊಂದು ಬ್ಲಾಗ್ ಇದೆ. ಸೊ ಅದರೂ ಕೂಡ ಆದಷ್ಟು ಬೇಗ ಬರುತ್ತೆ. ಕೀಪ್ ವಾಚಿಂಗ್, ಯಾರು ಕೂಡ ಮಿಸ್ ಮಾಡಿದೆ ನೋಡ್ತಾ ಇರಿ ಅಂತ ಹೇಳ್ತಾ, ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟಿಂದ ನಾವು ಕೂಡ ಬೆಳಿತೀವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸೈನಿಂಗ್ ಅಪ್, ಬಾಯ್ ಬಾಯ್.